ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ನನ್ನ ದಿನ ಹೇಗಿರುತ್ತೆ ಅಂತ ನಿಮಗೆಲ್ಲ ತೋರಿಸೋಕೆ ಬಂದಿದ್ದೀನಿ. ನಾನು ಬೆಳಗ್ಗೆನೇ ನಿಮ್ಮ ಜೊತೆ ಮಾತನಾಡ್ತಾ ಇವತ್ತಿನ ದಿನ ಶುರು ಮಾಡ್ತೀನಿ. ಬನ್ನಿ, ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ಇವತ್ತು ಬೆಳಗ್ಗೆನೇ ಎದ್ದು ಏನು ಯೋಚನೆ ಮಾಡ್ತಾಯಿದ್ದೆ, ಏನು ಮಾಡೋದು, ಬ್ರೇಕ್ಫಾಸ್ಟ್ಗೇನು, ಊಟಕ್ಕೇನು, ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಏನು ಮಾಡೋದು ಅಂತ ಯೋಚನೆ ಮಾಡಿಕೊಂಡು ಕಿಚನ್ ಕಡೆ ಬಂದೆ. ಕಿಚನಲ್ಲಿ ಬಂದು ಹಾಗೆ ಗೋಧಿ ಹಿಟ್ಟು ತಗೊಂಡು ಮತ್ತು ರವೆ ಸ್ವಲ್ಪ, ಉಪ್ಪು ಸ್ವಲ್ಪ ತೊಗೊಂಡು ಎಲ್ಲ ಕಲಸಿ ಹಿಟ್ಟನ್ನು ಅದೇ ಚಪಾತಿಗೆ ಹಿಟ್ಟೆಲ್ಲ ಕಲಸಿ ಇಟ್ಟ ಮೇಲೆ ಪಲ್ಯ ಏನು ಮಾಡೋದು ಚಪಾತಿಗೆ ಅಂತ ಯೋಚನೆ ಮಾಡಿಕೊಂಡು ಬೇಳೆ ನೆನೆ ಹಾಕಿದ್ದು ನೆನಪು ಬಂತು. ಸೊ ಬೇಳೆ ಹೇಗಿದ್ರು ನೆನೆ ಹಾಕಿದೆ, ಅದನ್ನು ಚೆನ್ನಾಗಿ ತೊಳೆದಿಟ್ಟು ಮತ್ತು ಪಲ್ಯ ಮಾಡೋದಕ್ಕೆ ಏನೇನು ಬೇಕಾಗಿತ್ತು, ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಗೋರಿಕಾಯಿ ಇವೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಒಂದು ಬಾಣಲಿ ಇಟ್ಟು ಬಾಣಲಿನಲ್ಲಿ ಎಣ್ಣೆ ಹಾಕಿ ಆಮೇಲೆ ಅವು ಏನೇನು ಕಟ್ ಮಾಡ್ಕೊಂಡಿದ್ನಲ್ಲ ತರಕಾರಿ ಅವೆಲ್ಲ ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಮತ್ತು ಫ್ರೈ ಆದಮೇಲೆ ಬೇಳೆ ತೊಳೆದಿದ್ನಲ್ಲ ಅದನ್ನು ಅದ್ರಾಗ ಹಾಕಿ ಫ್ರೈ ಮಾಡಿ ಪಲ್ಯ ಮಾಡಿಟ್ಟು ಸೈಡ್ಗೆ ಇಟ್ಟ ಮೇಲೆ ಮತ್ತು ಚಪಾತಿ ಮಾಡಬೇಕಾಯಿತು. ಬೇಗ ಅರ್ಜೆಂಟಲ್ಲಿ ಚಪಾತಿ ಮಾಡ್ತಿದ್ದೆ. ಅದು ಹೇಗೆ ಬಂತು ಏನೋ, ಇದು ಸರ್ಕಲ್ ಅಂತೂ ಬಂದಿಲ್ಲ ಕರೆಕ್ಟಾಗಿ, ರೌಂಡ್ ಶೇಪು. ಅರ್ಜೆಂಟ್ ಇರೋದ್ರಿಂದ ಬೇಗ ಮಾಡಿದೆ, ಟೈಮ್ ಬೇರೆ ಆಗ್ತಾ ಬಂದಿತ್ತು, ಮಕ್ಕಳಿಗೆ ಬಾಕ್ಸಿಗೆ ಬೇರೆ ಹಾಕಬೇಕಾಯಿತು. ಹಂಗಾಗಿ ಚಪಾತಿ ಪಲ್ಯನೇ ಬ್ರೇಕ್ಫಾಸ್ಟ್ ಊಟಕ್ಕೆಲ್ಲ ಅದನ್ನೇ ಮಾಡಿಟ್ಟೆ ಜಾಸ್ತಿನೇ ಮಾಡಿ ಎಲ್ಲ ಮುಗಿಸಿ ತೆಗೆದಿಟ್ಬಿಟ್ಟು ಆಮೇಲೆ ಬಾಕ್ಸ್ಗೆ ಹಾಕಿದೆ. ಬಾಕ್ಸಿಂದ ಯಾಕೆ ತೆಗಿತಾಯಿದ್ದೆ ಚಪಾತಿ ಅಂದರೆ, ಮಕ್ಕಳಿಗೆ 2 ಇಲ್ಲ 3 ಚಪಾತಿ ಹಾಕಬೇಕು. ನನ್ನ ಮಗಳೇ ತೆಗೆದಾಕ್ಕೊಂಡಿದ್ದೆ 2, ಅದಕ್ಕೆ ನಾನು ತೆಗೆದು. ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು, ಖುಷಿಯಾಗಿ ಕಳೆಯಿತು. ನಿಮ್ಮ ದಿನ ಹೇಗಿತ್ತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.